ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಗೊಂಗೂರು ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ. ನಾನಿಲ್ಲೊಂದು 3 ಕಟ್ಟು ಗೊಂಗೂರು ಸೊಪ್ಪನ್ನು ತೊಳೆದು ಒಂದು ಸ್ವಲ್ಪ ಬಾಡಿಸಿಟ್ಕೊಂಡಿದ್ದೇನೆ. ಅದರ ನೀರಿನ ಪಸೆ ಹೋಗೋ ಹಾಗೆ ಒಂದು ಸ್ವಲ್ಪ ಬಾಡಿಸಿಟ್ಕೊಂಡಿದ್ದೇನೆ. ಇದಕ್ಕೆ ಸೇರಿಸಲಿಕ್ಕೆ ಒಂದು 20 ಮೆಣಸನ್ನು ತಗೊಂಡಿದ್ದೇನೆ. ಮೆಣಸು ಖಾರಕ್ಕೆ ಬೇಕಾದಾಗೆ ನಾವು ಅಡ್ಜಸ್ಟ್ ಮಾಡಿಕೊಳ್ಬೋದು. ಹಾಗೆ ಒಂದು 2 ಸ್ಪೂನಿಗೆ ಆಗುವಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. 1 ಸ್ಪೂನು ಮೆಂತೆ ಹಾಗೂ 1 ಸ್ಪೂನು ಜೀರಿಗೆಯನ್ನು ತಗೊಂಡಿದ್ದೇನೆ. ನಾವೀಗ ಇದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಮೊದಲಿಗೆ ಮೆಂತೆ, ಜೀರಿಗೆ, ಕೊತ್ತಂಬರಿಯನ್ನು ಹುರ್ಕೊಳ್ಳುವ. ಯಾಕಂದರೆ ಮೆಣಸು ಹುರಿಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದ್ರಿಂದಾಗಿ ನಾವು ಫಸ್ಟಿಗೆ ಇದನ್ನು ಹುರ್ಕೊಂಡು ಆಮೇಲೆ ಮೆಣಸನ್ನು ಹುರ್ಕೊಳ್ಳುವ. ಇದನ್ನು ಹುರ್ಕೊಳ್ಳುವಾಗ ನಾನೊಂದು 10 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ಒಟ್ಟಿಗೆ ನಾವು ಆದಷ್ಟು ಮೀಡಿಯಮ್ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳುವ. ಈ ರೀತಿ ಮೆಣಸನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳುವ. ಸೊಪ್ಪನ್ನು ಕೂಡ ಸ್ವಲ್ಪ ಎಣ್ಣೆ ಒಟ್ಟಿಗೆ ಹುರ್ಕೊಳ್ಳುವ. ಇದು ಹುರ್ಕೊಳ್ಳುವಾಗ ಕಲರ್ ಚೇಂಜ್ ಆಗಿ ಒಂದು ಪೇಸ್ಟಿನ ಥರ ನಮಗೆ ಸಿಗ್ತದೆ. ನಾವು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಕೂಡ ಹುರ್ಕೊಳ್ಳುವ. ಈಗ ಇದನ್ನೆಲ್ಲ ಹುರ್ಕೊಂಡಾಗಿದೆ. ಇನ್ನು ನಾವು ಗ್ರೈಂಡ್ ಮಾಡಿಕೊಳ್ಬೇಕು. ನೀರು ಸೇರಿಸಿಕೊಳ್ಳದೆ ನಾವು ಗ್ರೈಂಡ್ ಮಾಡಿಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳುವ. ನಮಗೆ ಎಷ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳುವ. ಮತ್ತು ನಾವು ಉಪ್ಪು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡಿಕೊಳ್ಬೋದು. ಫಸ್ಟಿಗೆ ನಾವು ಈ ಮಸಾಲೆಗಳನ್ನು ಗ್ರೈಂಡ್ ಮಾಡಿಕೊಳ್ಳುವ. ಆಮೇಲೆ ಅದಕ್ಕೆ ಈ ಗೊಂಗೂರು ಸೊಪ್ಪನ್ನು ನಾವು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಳ್ಳುವ. ಗ್ರೈಂಡ್ ಮಾಡಿಕೊಂಡಾಗಿದೆ. ಈಗ ಇನ್ನು ನಾವು ಒಗ್ಗರಣೆ ಮಾಡಿಕೊಳ್ಳುವ. ಒಗ್ಗರಣೆಗೆ ಇಟ್ಟಿದ್ದೇನೆ ಸಾಸಿವೆ ಉದ್ದಿನಬೇಳೆಯ ಒಗ್ಗರಣೆ, ಚಿಟಿಕೆ ಇಂಗನ್ನು ಸೇರಿಸ್ಕೊಂಡಿದ್ದೇನೆ, 2 ಬೆಳ್ಳುಳ್ಳಿ ಎಸಳನ್ನು ಸೇರಿಸ್ಕೊಂಡಿದ್ದೇನೆ, ಹಾಗೆ 4 ಕರಿಬೇವಿನ ಎಲೆಯನ್ನು ಸೇರಿಸ್ಕೊಂಡಿದ್ದೇನೆ. ಇದಕ್ಕೀಗ ನಾವು ಗ್ರೈಂಡ್ ಮಾಡಿದಂತಹ ಗೊಂಗೂರು ಸೊಪ್ಪನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಇದರಲ್ಲಿ ಬೇಯಿಸ್ಕೊಳ್ಳುವ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳುವ. ರುಚಿಗೆ ಬೇಕಾದರೆ ಉಪ್ಪನ್ನು ನಾವಿಲ್ಲಿ ಸೇರಿಸ್ಕೊಳ್ಬೋದು. ಗೊಂಗೂರ ಚಟ್ನಿ ಈಗ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.